ಸಾಯಂಕಾಲ ವಿಡಿಯೋ ಇದು ನೋಡಿ. ಟೈಮ್ ಎಷ್ಟಾಗಿದೆ ಅಂದರೆ ನೋಡಿ, ಅಲ್ಲಿ ತೋರಿಸ್ತೀನಿ ನೋಡಿ. ಅದು 8:30 ಕಾಣಿಸ್ತಾ ಇದೆ ನಿಮಗೆ, ಬಟ್ ಅದು 8 ಗಂಟೆ ಆಗಿರೋದು. ಸ್ವಲ್ಪ ಮುಂದೆ ಇದೆ, ಸಾರಿ ಒಂದು ನಿಮಿಷ ನೋಡಿ. ಅದು 8:30 ಇದೆ, 8:30 ಕಾಣಿಸ್ಬೋದು ನಿಮಗೆ. ಅದು 8 ಆಗಿದೆ. ಅವತ್ತು ಅಷ್ಟೇ ನಾನು ಒಂದು ದಿವಸ ಟೈಮಿಂಗ್ಸ್ ಹೇಳಿದೆ 7 ಅಂತ, ಬಟ್ 7:30 ಆಗಿತ್ತು ಅದರಲ್ಲಿ. ಸೊ ಯಾರಾದ್ರೂ ಕಂಪ್ಲೀಟ್ ಮಾಡಿಕೊಂಡ್ರೆ ಇವಾಗ ಕ್ಲಿಯರ್ ಆಯಿತು ಅಂದ್ಕೊತೀನಿ ಆ ಡೌಟು. ಸೊ 7:30 ಮಾಡ್ತಾಯಿದ್ದೀನಿ ನಾನು ಸಾಯಂಕಾಲ ಟೈಮು, ಯಾಕಂದರೆ ಮಧ್ಯಾಹ್ನ ಕೊಟ್ಟಿರೋದು. ಅದನ್ನು ನಾನು ಸಾಯಂಕಾಲ ಬಂದು ವೀಡಿಯೋ ಮಾಡ್ಕೊಂಡಿರೋದು. ಫಸ್ಟ್ ನಿಮಗೆಲ್ಲ ತಲುಪಬೇಕು ಅನ್ನೋ ಒಂದು ಕಾರಣಕ್ಕೆ ವೀಡಿಯೋ ಮಾಡಿರೋದು. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಆಯಿತಾ. ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಈ ಸ್ಕಿನ್ ಬಿಟ್ಟಿದ್ದಾರೆ. ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಹೋಗಿ ವಿಚಾರಿಸಿ. ಎಲ್ಲ ಕಡೆ ಅಂಗನವಾಡಿಯಲ್ಲಿ ಬಿಟ್ಟಿದ್ದಾರೆ. ಸೊ ನನಗೂ ಕೂಡ ಗೊತ್ತಿರಲಿಲ್ಲ, ಯಾರೋ ಒಬ್ಬರು ಹೇಳಿದರು. ನಾನು ಹೋಗಿ ವಿಚಾರಿಸಿದಾಗ ನನಗೆ ತಿಂಗಳ ರೇಷನ್ ಕೊಟ್ಟಿದ್ದಾರೆ. ಅದು ಯಾವುದು ಏನು ಎಷ್ಟು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ದಯವಿಟ್ಟು ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಮಕ್ಕಳಿಲ್ಲಾರ್ದವ್ರಿಗೆ ಒಂದು ಪೌಷ್ಟಿಕಾಂಶ ಅಂತ ಆಹಾರ ಕೊಟ್ಟಿದ್ದಾರೆ. ನನಗೆ ಅಷ್ಟು ಇಂಗ್ಲೀಷ್ ಎಲ್ಲ ಬರಲ್ಲ, ಸೊ ನಾನು ಬಂದಂಗೆ ಹೇಳ್ತಾ ಇದ್ದೀನಿ. ಮತ್ತು ನನಗೆ ಇಂಗ್ಲೀಷ್ ಬರೋದಿಲ್ಲ, ಜಾಸ್ತಿ ಓದೋಕ್ಕೂ ಬರಲ್ಲ ಇಂಗ್ಲೀಷ್ ಎಲ್ಲ. ಸೊ ನನಗೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಎಲ್ಲನೂ ಮಾತಾಡೋಣ ಅಂತ. ನನಗೆ ಹೆಂಗೆ ತಿಳಿತದೋ ಆ ಥರನೇ ನಾನು ಹೇಳ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಆಮೇಲೆ ಇದು ಆದಷ್ಟು ಶೇರ್ ಮಾಡಿ. ನಂಗೆ ಸಪೋರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಶೇರ್ ಮಾಡಿ. ಯಾಕೆ ತುಂಬ ಜನ ಮಕ್ಕಳಿಲ್ಲಾರ್ದವ್ರು ಇದ್ದಾರೆ. ಸೊ ಅವ್ರಿಗೊಂದು ಪೌಷ್ಟಿಕಾಂಶ ಅಂತ ಒಂದು ಕೊಟ್ಟಿದ್ದಾರೆ ಗೌರ್ಮೆಂಟು. ಅದು ಯೂಸ್ ಮಾಡ್ಕೊಬೇಕು ನಾವು. ನೋಡೋಣ, ಮತ್ತು ನಮಗೆ ದೇವರು ಒಳ್ಳೇದು ಮಾಡಿದ್ರೂ ಮಾಡ್ಬೋದು ಮುಂದೆ. ನೋಡಿ, ಇದು ಅಂಗನವಾಡಿಯಲ್ಲಿ ಕೊಟ್ಟಿರೋದು. ಈ ಬ್ಯಾಗಲ್ಲಿ ಕೊಟ್ಟರು ನಾನು ಓಪನ್ ಮಾಡಿ ನೋಡಿದ್ದೀನಿ. ನೋಡಿ ರೇಷನ್ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಕೊಟ್ಟಿದ್ದಾರೆ ನೋಡಿ. ಉಪ್ಪು, ಎಣ್ಣೆ, ಬೆಲ್ಲ, ಬೇಳೆ, ಆಮೇಲೆ ಇದು ರಾಗಿ, ಹೆಸರು, ಮತ್ತು ಇದು ಪುಡಿ. ಅದು ಏನಂತ ಗೊತ್ತಿಲ್ಲ ನನಗೆ, ಅಷ್ಟು ಸರಿಯಾಗಿ ಓಪನ್ ಮಾಡಿಲ್ಲ. ಸೊ ಇಷ್ಟು ಕೊಟ್ಟಿದ್ದಾರೆ. ನಮ್ಮ ಕಡೆಗೆ ಏನು ಕೊಡ್ತಾರೋ ಗೊತ್ತಿಲ್ಲ, ಗುಲ್ಬರ್ಗ ಕಡೆಗೆ. ನೋಡಿ, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಈ ಮಾಹಿತಿ ಪ್ಲೀಸ್ ಶೇರ್ ಮಾಡಿ. ಆದಷ್ಟು ಜನಕ್ಕೆ ಇದು ತಲುಪಬೇಕನ್ನೋದೊಂದು ನನ್ನ ಉದ್ದೇಶ. ಸೊ ನನಗೆ ನೀವು ಸಪೋರ್ಟ್ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಬಟ್ ಇದನ್ನು ಶೇರ್ ಮಾಡಿ, ಎಲ್ರಿಗೂ ತಲುಪಲಿ. ಆಮೇಲೆ ಎಲ್ರಿಗೂ ಮಕ್ಕಳಾಗಬಾರ್ದು ಅಂತ ಯಾವುದೂ ಬಯಸಲ್ಲ, ಬಟ್ ಮಕ್ಕಳಾಗಬೇಕು. ಮಕ್ಕಳಿಲ್ಲಾರ್ದವ್ರ ನೋವು ಏನಂತ ನನಗೆ ತುಂಬ ಚೆನ್ನಾಗಿ ಗೊತ್ತು.